ವೀಕ್ಷಕರೇ, ಮಕ್ಕಳಿಗೆ ಬೇಸಿಗೆ ರಜೆ ಸಿಕ್ಕಿದೆ. ಕುಟುಂಬ ಸಮೇತರಾಗಿ ಸಂಜೆ ಎಲ್ಲಿಗೆ ಹೋಗೋಣ, ಎಂಜಾಯ್ ಮಾಡೋಣ ಎಂದು ಆಲೋಚಿಸುತ್ತಿದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನ ವೀಕ್ಷಿಸಿ. ಬೆಂಗಳೂರಿನ ಬಿನ್ನಿ ಮಿಲ್ ಮೈದಾನದಲ್ಲಿ ಆಕರ್ಷಕವಾದ ಚಿಟ್ಟೆಗಳ ಉದ್ಯಾನ ಮತ್ತು ವಿಶ್ವವಿಖ್ಯಾತ ನಯಾಗರ ಜಲಪಾತದ ಸೌಂದರ್ಯವನ್ನ ನೀವು ವೀಕ್ಷಿಸಬಹುದು. ಮಕ್ಕಳಿಂದ ಶುರುವಾಗಿ ಎಲ್ಲಾ ವಯೋಮಾನದವರಿಗೂ ಇಲ್ಲಿ ಮನೋರಂಜನೆಯ ಅದ್ಭುತ ಕ್ಷಣಗಳನ್ನ ಕಳೆಯಬಹುದು. ದೈತ್ಯ ರೋಬೋಟಿಕ್ ಚಿಟ್ಟೆಗಳ ಚಲನೆಯ ಸಾಮರ್ಥ್ಯವನ್ನು ಒಳಗೊಂಡಿದ್ದು ನೋಡುಗರ ಕಣ್ಮನ ಸೆಳೆಯುತ್ತೆ. ಸಂಜೆಯ ಸಮಯ ಇಲ್ಲಿ ನಯಾಗರ ಜಲಪಾತದ ಅಮೋಘ ವೈಭವ ಮತ್ತು ಚಿಟ್ಟೆಗಳ ಲೋಕವನ್ನ ತೋರಿಸಿ ಆನಂದಿಸಬಹುದು. ಮಾರ್ಚ್ 28ರಂದು ಬಿನ್ನಿ ಮಿಲ್ ಗ್ರೌಂಡ್ನಲ್ಲಿ ಈ ಚಿಟ್ಟೆಗಳ ಉದ್ಯಾನ ಮತ್ತು ನಯಾಗರ ಜಲಪಾತದ ಮಾದರಿ ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿದ್ದು ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಲಭ್ಯವಿರುತ್ತೆ. ಇಟಿಎ ಮಾಲ್ ಬಳಿ ಇರುವ ಬಿನ್ನಿ ಮಿಲ್ಸ್ ಗ್ರೌಂಡ್ನಲ್ಲಿ ಇವೆಲ್ಲವನ್ನ ನೋಡಬಹುದು. ಮೊದಲಿಗೆ ಚಿಟ್ಟೆಗಳ ಉದ್ಯಾನದ ಬಗ್ಗೆ ನೋಡೋಣ. ನೀವು ಬಾಲ್ಯದಲ್ಲಿ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ ಎಂಬ ಹಾಡನ್ನ ಹಾಡಿರಬಹುದು. ಆದ್ರೆ ಈಗ ಆಧುನಿಕತೆಯ ಭರಾಟೆಯಲ್ಲಿ ಚಿಟ್ಟೆಗಳು ಅಪರೂಪವಾಗುತ್ತಿದೆ. ಚಿಟ್ಟೆಗಳು ಇಲ್ಲದಿದ್ದರೆ ನಮ್ಮ ಪರಿಸರದಲ್ಲಿ ಆಹಾರ ಜೀವ ಸರಪಳಿಯನ್ನ ಊಹಿಸುವುದು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ಚಿಟ್ಟೆಗಳ ಸಂರಕ್ಷಣೆಗೆ ಜನಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ಈ ಬಟರ್ಫ್ಲೈ ಪಾರ್ಕ್ನಲ್ಲಿ 6 ರಿಂದ 8 ಅಡಿ ಎತ್ತರದ ಆನಿಮ್ಯಾಟ್ರಿಕ್ ಚಿಟ್ಟೆಗಳು, ಡ್ರ್ಯಾಗನ್ ಚಿಟ್ಟೆಗಳು, ಚೇಳುಗಳು, ಮಿಡತೆಗಳ ದೈತ್ಯ ಮಾದರಿಗಳನ್ನ ಕಾಣಬಹುದು. ಈ ಜೀವಿಗಳು ಜೇಂಕರಿಸುತ್ತವೆ, ನರ್ತಿಸುತ್ತವೆ. ಈ ಚಿಟ್ಟೆ ಉದ್ಯಾನದ ಮೂಲಕ ಚಿಟ್ಟೆಗಳ ಬಗ್ಗೆ ಕುತೂಹಲ ಮತ್ತು ಸಹಾನುಭೂತಿಯನ್ನು ಮೂಡಿಸುವುದು ನಾಶವಾಗುತ್ತಿರುವ ಪ್ರಭೇದಗಳ ಸಂರಕ್ಷಣೆಗೆ ಜನಜಾಗೃತಿ ಉದ್ದೇಶವಾಗಿದೆ ಎಂದು ರಾಷ್ಟ್ರೀಯ ಗ್ರಾಹಕ ಮೇಳ ಮತ್ತು ನ್ಯಾಷನಲ್ ಕನ್ಸ್ಯೂಮರ್ ಫೇರ್ನ ನಿರ್ದೇಶಕರಾದ ಗೌತಮ್ ಅಗ್ರವಾಲ್ ಅವರು ವಿಶ್ವವಾಣಿ ಟಿವಿಗೆ ವಿವರಿಸಿದ್ದಾರೆ. Apart from this, ನಮ್ಮದು robotic butterfly park ಇದೆ. It's very beautiful, very mesmerizing. So it almost beats the Dubai's butterfly park. Too beautiful this thing is. ನೋಡಲಿಕ್ಕೆ ಜನ ಬರಲೇಬೇಕು ದಿಸ್. ಆ್ಯಂಡ್ ಮತ್ತು ಬಟರ್ಫ್ಲೈಸ್ ಎಲ್ಲ ಎಕ್ಸ್ಟಿಂಟ್ ಆಗ್ತಾ ಇದೆ. ಸೊ ನಮ್ಮದು ಸಿಟಿಯಲ್ಲಿ ನಿಮಗೆ ವೆರಿ ರೇರ್ ಕಾಣುತ್ತೆ ಇವಾಗ ಬಟರ್ಫ್ಲೈಸ್ ಎಲ್ಲ. ಅದಕ್ಕೆ ಅದು ಒಂದು ಮೆಸೇಜ್ ಕೊಡೋಣ ಜನರಿಗೆ, ಇದು ಸಚ್ ಅ ಬ್ಯೂಟಿಫುಲ್ ಕ್ರೀಚರ್, ನಾವು ಅದು ಒಂದು ಪ್ರಿಸರ್ವ್ ಮಾಡಬೇಕು, ಏನಾದ್ರು ಮಾಡಬೇಕು, ಅದಕ್ಕೆ ನಾವು ಇದು ಕ್ರಿಯೇಟ್ ಮಾಡಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಅ ಹ್ಯೂಜ್ ಅಮ್ಯೂಸ್ಮೆಂಟ್ ಪಾರ್ಕ್, 20-25 ಅಮ್ಯೂಸ್ಮೆಂಟ್ ರೈಡ್ಸ್ are there, and we have a massive shopping area, almost 100 stalls are there with a lot of food courts and all that. So this starts today. Our timing are every day 4 to 9, and I request everyone to come on weekdays. Weekends alli tumba crowd irutte, so request everybody to come on weekdays. ಬಿಸಿಲಿನ ಜಳದಿಂದ ತತ್ತರಿಸಿ ಹೋಗುತ್ತಿರುವ ನಗರದಲ್ಲಿ ವಿಶ್ವವಿಖ್ಯಾತ ನಯಾಗರ ಫಾಲ್ಸ್ ಹೇಗಿರುತ್ತದೆ ಎಂಬುದನ್ನು ಕಲ್ಪಿಸಿಕೊಳ್ಳಲು ಬಿನ್ನಿ ಮಿಲ್ ಮೈದಾನಕ್ಕೆ ಹೋಗಲೇಬೇಕು. ಇಲ್ಲಿ ಮಕ್ಕಳ ಬೇಸಿಗೆ ರಜೆಯ ಮೋಜು ಮಸ್ತಿಯ ಜೊತೆಗೆ ಪ್ರಕೃತಿ ವೈಭವವನ್ನು ವೀಕ್ಷಿಸಬಹುದು. ಇನ್ನೂರು ಅಡಿ ಉದ್ದ ಮತ್ತು 25 ಅಡಿ ಎತ್ತರದ ನಯಾಗರ ಜಲಪಾತದ ಮರುಸೃಷ್ಟಿಯನ್ನ ಇಲ್ಲಿ ವೀಕ್ಷಿಸಬಹುದು. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಪ್ರಯತ್ನ ಮಾಡಲಾಗಿದೆ ಎಂದು ನಿರ್ದೇಶಕರಾದ ಗೌತಮ್ ಅಗ್ರವಾಲ್ ತಿಳಿಸಿದ್ದಾರೆ. ನನ್ನ ಹಿಂದೆ ಇರೋದು ನಯಾಗರ ಫಾಲ್ಸ್ ನಾವು ಕಟ್ಟಿರೋದು. ಇದು ಆಲ್ಮೋಸ್ಟ್ 2 months ಆಗಿದೆ ನಾವು ಕಟ್ಟಲಿಕ್ಕೆ, ಆ್ಯಂಡ್ ಆಲ್ಮೋಸ್ಟ್ 1 lakh liters per hour ಪಂಪ್ ಆಗುತ್ತೆ ನೀರು ಇದರಲ್ಲಿ. ಸೊ ದಟ್ ಎಫೆಕ್ಟ್ ವಿ ಟ್ರೈ ಟು ಗಿವ್ ಮ್ಯಾಕ್ಸಿಮಮ್ ನಯಾಗರ ಫಾಲ್ಸ್ ಮ್ಯಾಚ್ ಮಾಡಿ ಎಫೆಕ್ಟ್ ಕೊಟ್ಟಿದ್ದೀವಿ. ಇದು ಆಲ್ಮೋಸ್ಟ್ 120 feet ಹೈಟ್ ಆ್ಯಂಡ್ 190 feet ಲಾಂಗ್ ಇದೆ ಇದು. ಆ್ಯಂಡ್ 2 months 50 people have worked on this ಇದು ಕ್ರಿಯೇಟ್ ಮಾಡಲಿಕ್ಕೆ. ಈ ನಯಾಗರ ಜಲಪಾತದ ವಿಶೇಷ ಏನಂದ್ರೆ ಅದು ನೀಡುವ ರಿಯಲಿಸ್ಟಿಕ್ ಅನುಭವ. ನೀರು ಧುಮ್ಮಿಕ್ಕುವಾಗ ನೀರಿನ ಬೋರ್ಗರೆತದ ಧ್ವನಿ, ತಂಗಾಳಿ ಜೊತೆಗೆ ದೀಪಗಳ ಬೆಳಕಿನಾಟವನ್ನ ಇಲ್ಲಿ ಆಸ್ವಾದಿಸಬಹುದು. ಈ ಅನುಭವಕ್ಕಾಗಿ ಪ್ರತಿ ಗಂಟೆಗೆ 1 ಲಕ್ಷ ಲೀಟರ್ ನೀರನ್ನ ಪಂಪ್ ಮಾಡಲಾಗುತ್ತೆ. ಸೂರ್ಯಾಸ್ತವಾದ ಬಳಿಕ ಜಲಪಾತವು ಬಹುವರ್ಣಗಳ ಕನಸಿನ ಲೋಕದಂತೆ ವೀಕ್ಷಕರೆದುರು ತೆರೆದುಕೊಳ್ಳುತ್ತೆ. ನೀಲಿ, ಕಡುನೆರಳೆ, ಕೆಂಪು ಹೀಗೆ ಬಣ್ಣಗಳ ಚಿತ್ತಾರವೇ ಇಲ್ಲಿ ಮೈತಾಳುತ್ತದೆ. ಸೆಲ್ಫಿ ಪಾಯಿಂಟ್ಗಳು ಇಲ್ಲಿದ್ದು ಸಾಮಾಜಿಕ ಮಾಧ್ಯಮಗಳ ಡಿಜಿಟಲ್ ಕ್ರಿಯೇಟರ್ಸ್ಗಳಿಗೆ ಹಬ್ಬವಾಗುತ್ತೆ. ಚಿಟ್ಟೆಗಳ ಉದ್ಯಾನ ಮತ್ತು ನಯಾಗರ ಜಲಪಾತದ ವೀಕ್ಷಣೆಯ ಜೊತೆಗೆ ಇಲ್ಲಿ ಬೃಹತ್ ಚಕ್ರ, ಗೇಮಿಂಗ್, ಸ್ನಾಕ್ಸ್, ದೇಶದ ನಾನಾ ಭಾಗಗಳ ರುಚಿಕರ ತಿಂಡಿಗಳು, ಕರಕುಶಲ ಕಲೆಗಳು, ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಇದ್ದು ಸಮೃದ್ಧ ಶಾಪಿಂಗ್ ಕೂಡ ಮಾಡಬಹುದು. ಕಾರುಗಳು, ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಸೌಲಭ್ಯವೂ ಇದೆ. ವಯಸ್ಕರಿಗೆ ಪ್ರವೇಶ ದರ 100 ರೂಪಾಯಿ ಇದೆ.
3 ವರ್ಷ ವಯಸ್ಸಿಗಿಂತ ಕೆಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಇರುತ್ತದೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ.